ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದಣ್ಣವರ್, ನಿವೃತ್ತ ವ್ಯವಸ್ಥಾಪಕರು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಧಾರವಾಡ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಿಮ್ಮೆಲ್ಲರಿಗೂ ಮಾಹಿತಿ ನೀಡಲಿಕ್ಕೆ ಅಂತ ಹೇಳಿ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳಿದ್ರೆ ನಾವು ಹೋದ ಸಂಚಿಕೆಯಲ್ಲಿ ಅಧ್ಯಾತ್ಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಧ್ಯಾತ್ಮ ಶಕ್ತಿ ಅಂತಂದ್ರೇನು, ಅದಕ್ಕೆ ಏನು ಪೂರಕವಾಗಿರ್ಬೇಕು ಅನ್ನೋದ್ರ ಕುರಿತಂಗ ಅನೇಕ ವಿಷಯಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಇವತ್ತು ಅದೇ ವಿಷಯ ಕುರಿತಂಗ ಸ್ವಾಮೀಜಿಯವರು ಇನ್ನಷ್ಟು ಮಾಹಿತಿಗಳನ್ನ ತಿಳಿಸೋರಿದ್ದಾರೆ, ಕೇಳೋಣಂತ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, ಆತ್ಮ ಆತ್ಮ ಅಂತಿರಲ್ಲ, ಎಲ್ಲಿದೆ ಆತ್ಮ? ಅದೇನ್ ಕಣ್ಣಿಗೆ ಕಾಣಿಸುತ್ತಾ? ಅದನ್ನ ತೋರಿಸಿ, ದೇವ್ರ ಲೆಕ್ಕದಲ್ಲೇ ಆತ್ಮನ ಕೇಳ್ತಾರೆ. ಮತ್ತು ಅದು ಇವತ್ತಿನ ಪ್ರಶ್ನೆ ಅಲ್ಲ, ಸಾವಿರಾರು ವರ್ಷಗಳ ಹಿಂದಿನಿಂದನೂ ಆತ್ಮ ಇಲ್ಲ ಅಂತಕ್ಕಂಥವ್ರು ಇದ್ರು. ಭಾರತ ದೇಶದಲ್ಲಿ ಆಸ್ತಿಕರು ಎಷ್ಟು ಜನ ಇದ್ರು, ನಾಸ್ತಿಕರು ಇದ್ರು. ಅವತ್ತು ಒಂದ್ ಕಡೆ ಕೃಷ್ಣ ಇದ್ರೆ ಇನ್ನೊಂದ್ ಕಡೆ ಚಾರ್ವಾಕ ಇದ್ದ ಅಂತ ಹೇಳ್ತಾರೆ. ಚಾರ್ವಾಕ ಕೃಷ್ಣ ಸಮಕಾಲೀನ ಅಂತ ಕೆಲವರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನ ಇತಿಹಾಸ ಪುರಾಣ ಹೇಳ್ಬೇಕದು. ಅದೇನೇ ಇರ್ಲಿ, ಒಟ್ಟಾರೆ ಈ ಆತ್ಮ ಅಂದ್ರೇನು, ಆತ್ಮನ ಹೆಂಗ್ ತಿಳ್ಕೋಬೇಕು, ಆತ್ಮಶಕ್ತಿ ಆತ್ಮಶಕ್ತಿ ಇದೆಯಾ? ಹಾಗಾದ್ರೆ ನಾವು ಒಬ್ಬರು ಬಹಳ ದೊಡ್ಡ ಸಾಹಿತಿಗಳು ಕೇಳ್ತಾ ಇದ್ರಂತೆ, ಎಲ್ಲಿದೆಯಪ್ಪ ಆತ್ಮ? ನನಗೆ ಹಸುವಾಯ್ತು, ನಾನು ಈಗ ಅಲ್ಲಿ ಬರುವಾಗ ಚುರುಮುರಿ ತಿನ್ಕೊಂಡು ಬಂದೆ, ಅದಕ್ಕೆ ನನಗೆ ಭಾಷಣ ಮಾಡಕ್ ಶಕ್ತಿ ಬಂದಿದೆ, ಆತ್ಮಶಕ್ತಿ ತಗೊಂಡು ಏನ್ ಮಾಡ್ತೀಯ ಅಂತ ಕೇಳ್ತಿದ್ರು ಇಲ್ಲಿ ಧಾರವಾಡದೊಬ್ರು ಸಾಹಿತಿಗಳು. ಅವಾಗ ಅವ್ರು ಹೇಳಿದ್ರು, ಒಬ್ರು ಅವ್ರಿಗೆ ಉತ್ತರ ಕೊಟ್ಟರು, ಆಯ್ತು ಸರ್, ಏನ್ ತೊಂದ್ರೆ ಇಲ್ಲ, ನೀವು ತಿಂದು ಬಂದ ಶಕ್ತಿವಂತರಾಗಿದ್ದೀರಿ, ಹಾಗಾದ್ರೆ ಒಂದು ಹೆಣಕ್ಕೂ ತಿನ್ನಿಸ್ಬಿಡಿ ಅದನ್ನ. ಅದು ಜೀರ್ಣ ಮಾಡುತ್ತಾ? ಖಂಡಿತ ಇಲ್ಲ. ಅಂದ್ರೆ ಕೇವಲ ತಿನ್ನೋದ್ರಿಂದ ಶಕ್ತಿ ಬರೋದಿಲ್ಲ, ಆ ತಿನ್ನೋದನ್ನ ಜೀರ್ಣಿಸ್ಬೇಕಲ್ಲ, ಆ ಜೀರ್ಣಾಂಗ ವ್ಯೂಹಕ್ಕೆ ಶಕ್ತಿ ಕೊಡ್ಬೇಕಲ್ಲ. ಆ ಜೀರ್ಣಾಂಗ ವ್ಯೂಹ ಧರಿಸ್ಕೊಂಡಿರುವಂತ ದೇಹ ಇದೆಯಲ್ಲ, ಆ ದೇಹ ಬದುಕ್ಬೇಕಲ್ವ? ಆ ದೇಹವನ್ನು ಬದುಕಿಸಿದೆಯಲ್ಲ, ಅದೇ ಆತ್ಮ. ಆತ್ಮ ಅಂತಂದ್ರೆ ಅದು ಶಾಶ್ವತವಾದ ಬೆಳಕು, ಅದು ಈ ಕಣ್ಣಿಗೆ ಕಾಣಿಸುವ ಬೆಳಕಲ್ಲ. ಅದನ್ನ ಬಹಳ ವರ್ಣಿಸ್ತಾರೆ. ಈಗ ಏನು ಸೂರ್ಯಕೋಟಿ ಸಮಪ್ರಭ ಅಂತ ವರ್ಣಿಸ್ತಾರೆ. ಕೋಟಿ ಸೂರ್ಯರಿಗೆ ಸಮಾನವಾದ್ದು. ಆದ್ರೂ ಕೂಡ ಕೋಟಿ ಸೂರ್ಯರ ಬೆಳಕು ಆತ್ಮದ ಬೆಳಕಿಗೆ ಸರಿಯಲ್ಲ. ಯಾಕಂದ್ರೆ ಆತ್ಮದ ಬೆಳಕು ಅದು ಅಂತರಂಗದ ಬೆಳಕು, ಅಂತರಂಗದ ಕಣ್ಣಿಗೆ ಕಾಣುವ ಬೆಳಕು, ಬಹಿರಂಗದ ಕಣ್ಣಿಗೆ ಕಾಣುವ ಬೆಳಕಲ್ಲ. ಆದ್ರೆ ಆತ್ಮದ ಕಳೆ ಇದೆಯಲ್ಲ, ಅದು ಮುಖದ ಮೇಲೆ ವ್ಯಕ್ತ ಆಗ್ಬೋದು. ಒಬ್ಬ ಮಹಾತ್ಮ, ಒಬ್ಬ ತಪಸ್ವಿ, ಒಬ್ಬ ಯೋಗಿ, ಅವನ ಮುಖದ ಮೇಲೆ ಆ ತೇಜಸ್ ಪ್ರಕಟ ಆಗ್ಬೋದು, ಆತ್ಮ ತೇಜಸ್ ಪ್ರಕಟ ಆಗ್ಬೋದು. ಆದ್ರೆ ಆತ್ಮವನ್ನ ಹೊರಗಿನ ಕಣ್ಣಿನಿಂದ ನೋಡಕ್ಕಾಗಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಅಂದ್ರೆ ಅಧ್ಯಾತ್ಮ ಹೆಂಗಿದೆ ಅಂತಂದ್ರೆ ದೃಷ್ಟಾಂತಗಳ ಮೂಲಕ ತಿಳಿಸ್ಕೊಡ್ತಕ್ಕಂಥದ್ದು. ಈಗ ನೀವೆಲ್ಲರೂ ನೋಡಿರ್ತೀರ, ಎಲೆಕ್ಟ್ರಿಸಿಟಿ ನೋಡಿದ್ದೀರ, ಕೇಳ್ತಿರ್ತೀನಿ ನಾನು. ನೀವು ಎಲೆಕ್ಟ್ರಿಸಿಟಿ ನೋಡಿದೀರ ಅಂದ್ಕೂಡ್ಲೆ ಪ್ರತಿಯೊಬ್ರು ಹೌದು ಅಂದ್ಬಿಡ್ತಾರೆ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿ, ಎಲೆಕ್ಟ್ರಿಸಿಟಿ ನೋಡಕ್ ಬರಲ್ಲ. ನೀವು ಲೈಟ್ ನೋಡ್ಬೋದು, ಫ್ಯಾನ್ ತಿರ್ಗೋದ್ ನೋಡ್ಬೋದು, ಮಿಕ್ಸಿ ಗ್ರೈಂಡಿಂಗ್ ನೋಡೋದು, ಮಿಕ್ಸರ್ ನೋಡ್ಬೋದು, ಬಾಕಿದೆಲ್ಲ ನೋಡ್ಬೋದು. ಆದ್ರೆ ಎಲೆಕ್ಟ್ರಿಸಿಟಿ ನೋಡ್ರಿ ಅಂದ್ರೆ ನೋ, ಅದಕ್ಕೊಂದು ಟೆಸ್ಟರ್ ಬೇಕು ಅಲ್ವಾ, ಇಲ್ಲ ಪ್ಲಗ್ಗಿಗೆ ಕೈ ಇಡ್ಬೇಕು. ಅಂದ್ರೆ ನಾನು ಇದನ್ನ ಅಂತ ಹೇಳುತ್ತೆ
ಹೇಳಿದಾಗ ನಾವಿರೋದಿಲ್ಲ ಆಮೇಲೆ. ಹೀಗೆ ಅಂದ್ರೆ ಆತ್ಮ ಅದು ಎಲೆಕ್ಟ್ರಿಸಿಟಿ ಹೊರಗಿಂದು ಜಡ ಅಂದ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿಗೆ ಅರಿವಿಲ್ಲ. ಯಾವ್ದ್ರ ಅರಿವು? ಕಣ್ ಕಾಣಿಸಲ್ಲ ನನಗೆ. ಏನೋ ಹಿಂಗೆ ಮುಟ್ತಾ ಹೋಗಿ ಒಂದು ವೈರು ಓಪನ್ ಆಗಿದೆ ಮುಟ್ಬಿಡ್ತೀನಿ. ಅಯ್ಯೋ ಸ್ವಾಮೀಜಿಯವರು ಕಣ್ ಕಾಣಿಸಲ್ಲ ಅಂತ ಅದನ್ನ ಶಾಕ್ ಕೊಡೋದ್ ಬಿಡಲ್ಲ. ಸ್ವಾಮೀಜಿ ಇದ್ರು ಸರಿನೇ, ಲೈನ್ ಮನ್ ಇದ್ರು ಸರಿನೇ, ಯಾರಿಗಾರು ಹೊಡೆದು ಬಿಡ್ಸಾಕ್ಬಿಡುತ್ತೆ. ಒಂದ್ ಮಗು ಕೈ ಇಟ್ರು ಅಷ್ಟೇನೆ. ಅದು ಜಡ ಅದು ಅಂದ್ರೆ ಅದಕ್ಕೆ ಅರಿವಿಲ್ಲ. ಆದ್ರೆ ಆತ್ಮ ಹಾಗಲ್ಲ. ಆತ್ಮಶಕ್ತಿ ಮತ್ತು ಪರಮಾತ್ಮ ಶಕ್ತಿ ಇವು ಕೂಡ ಎಲೆಕ್ಟ್ರಿಸಿಟಿನೇ. ಆದ್ರೆ ಇವು ಜಡವಾದ ಎಲೆಕ್ಟ್ರಿಸಿಟಿ ಅಲ್ಲ. ತನ್ನಿಂದ ತಾನೇ ನಿತ್ಯವೂ ಅವತರಿಪ ಸತ್ಯಾವತಾರ ಅಂತ ಕುವೆಂಪು ಕರೀತಾರೆ. ಬಾ ಇಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಪರಮಾತ್ಮನ ಬಗ್ಗೆ ಹೇಳುವಾಗ, ಅವತಾರ ಸಿದ್ಧಾಂತವನ್ನು ಹೇಳುವಾಗ ಆ ಪದ್ಯವನ್ನು ಹೇಳ್ತಾರವರು. ಅಂದ್ರೆ ಇದು ನಿತ್ಯ ಅವತಾರ ನಡೀತಾ ಇದೆ. ಪರಮಾತ್ಮ ಶಕ್ತಿ, ಆತ್ಮಶಕ್ತಿ ನಿತ್ಯವೂ ಇರ್ತಕ್ಕಂಥದ್ದು. ಅದಕ್ಕೆ ಸಾವು ಅಂತಕ್ಕಂಥದ್ದಿಲ್ಲ. ಆದ್ರಿಂದ ಆತ್ಮ ಅನ್ನುವಂಥದ್ದು ಏನಿದೆ ಅದು ಕಣ್ಣಿಗೆ ಕಾಣಲಾರದ ಚೈತನ್ಯ, ಎಲ್ಲಾ ಶಕ್ತಿಗಳ ಮೂಲ. ಈಗ ನಾನು ಸುಮ್ಮನೆ ಒಂದ್ ಪ್ರಶ್ನೆ ಕೇಳ್ತೀನಿ. ಈಗ ಗಾಳಿ ಇದೆಯಾ ಇಲ್ವಾ? ಗಾಳಿ ಇದೆ. ಗಾಳಿ ಕಣ್ಣಿಗೆ ಕಾಣಿಸಲ್ಲ. ಗಾಳಿಯನ್ನು ಗ್ರಹಿಸೋದು ಚರ್ಮ. ಚರ್ಮಕ್ಕೆ ಗೊತ್ತಾಗಿದೆ ಗಾಳಿಯ ಅಸ್ತಿತ್ವ ಇದೆ ಅಂತ ಹೇಳಿ. ಆ ಮೂಲಕ ಅಂದ್ರೆ ಆಕಾಶ ಇದೆ, ಆಕಾಶದ ಪ್ರಜ್ಞೆ ಕಣ್ಣಿಗೆ ಕಾಣಿಸಲ್ಲ. ಅದು ಓಜೋನ್ ನೀಲಿ ಇರೋದ್ರಿಂದ ಅದು ನೀಲಿ ಆಕಾಶ ಅಂತ ಕಾಣಿಸುತ್ತಷ್ಟೇ. ಆದ್ರೆ ವಾಸ್ತವಿಕವಾಗಿ ಆಕಾಶ ನಿರಾಕಾರ. ಹಾಗೇನೆ ಆತ್ಮವೂ ಕೂಡ ನಿರಾಕಾರ. ಹಾಗಾದ್ರೆ ಆತ್ಮದ ಅಸ್ತಿತ್ವ ತಿಳ್ಕೊಬೇಕಲ್ಲ. ಅದು ಸರಿಯಾದ ಶಬ್ದ. ನೋಡ್ಬೇಕಲ್ಲ ಅಂತ ಯಾರು ಹುಡುಕಾಡ್ಬೇಡಿ. ನೋಡ್ಬೇಕಲ್ಲ ಅಂತ ಹೋದ್ರೆ ನಿಮಗೆ ನಿಮ್ಮ ಈ ಸ್ಕೋಪ್ಗಳಿದಾವಲ್ಲ, ಟೆಲಿಸ್ಕೋಪ್, ದೂರದರ್ಶಕ, ಎಷ್ಟೋ ಕೋಟಿ ಜ್ಯೋತಿರ್ ವರ್ಷಗಳ ಆಚೆ ಇರತಕ್ಕಂತ ನೀವು ನೋಡ್ಬಿಡ್ಬೋದೇನೋ ನಕ್ಷತ್ರ. ಆದ್ರೆ ಆತ್ಮ ನೋಡಕ್ಕಾಗಲ್ಲ. ಆದ್ರಿಂದ ಈ ಆತ್ಮವನ್ನು ನೋಡ್ಲಿಕ್ಕೆ ನೋಡ್ತೀನಿ ಅಂತ ಹೋಗ್ಬಾರ್ದು, ತಿಳ್ಕೊಳ್ಳೋದು ಹೇಗೆ ಅಂತ ಬರ್ಬೇಕು. ಆವಾಗ ಅಲ್ಲಮ ಪ್ರಭುಗಳ ವಚನ ಹೇಳ್ತಾರೆ. ಬಹಳ ಅದ್ಭುತವಾದ ವಚನ ಅದು. ಸಣ್ಣ ವಚನ ಮತ್ತೆ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗನಿಕ್ಕಿದವರಾರು. ಕತ್ತಲೆಯೂ ಇದೆ, ಬೆಳಕೂ ಇದೆ. ನೋಡಿ ಎಷ್ಟು ಅದ್ಭುತ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗನಿಕ್ಕಿದವರು ಯಾರು? ಕತ್ತಲೆಯೂ ಇದೆ, ಬೆಳಗೂ ಇದೆ. ಒಂದಕ್ಕೊಂದು ಅಂಜದು. ಇದೇನು ಚೋದ್ಯವೋ ಹೇಳ? ಒಂದಕ್ಕೊಂದು ಅಂಜುತ್ತಾ ಇಲ್ಲ. ಆನೆಯೂ ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದ ಗುಹೇಶ. ಪ್ರಾಯಶಃ ಈ ಉಪಮೆಯನ್ನ ಇಡೀ ಭಾರತದ ಆಧ್ಯಾತ್ಮದ ಇತಿಹಾಸದಲ್ಲಿ ಈ ಉಪಮೆಯನ್ನು ಯಾರೂ ಬಳಸಿಲ್ವೇನು. ಮತ್ತೆ 770 ಅವರಗಣಗಳಿದ್ದಾರೆ. ಶರಣರು ಕೂಡ ಅಲ್ಲಮ ಪ್ರಭುಗಳ ಜೊತೆಗೆ 770 ಜನ ಇದ್ರು. ಅವರಲ್ಲೂ ಕೂಡ ಈ ಉಪಮೆ ಅಲ್ಲಮ ಪ್ರಭುದೇವರು ಒಬ್ಬರಿಗೆ ಹೊಡೆದಿರೋದು. ಅಲ್ಲಮ ಪ್ರಭುಗಳು ಒಬ್ಬರಿಗೇನೆ. ಅವ್ರು ಹೇಳ್ತಾರೆ ಅಪರಿಮಿತದ ಕತ್ತಲೆ ವಿಪರೀತದ ಬೆಳಕು. ಅಂದ್ರೆ ನಿಮಗೂ ಗೊತ್ತಿದೆ, ಬೆಳಕಿದ್ದಲ್ಲಿ ಕತ್ಲೆ ಇರಲ್ಲ, ಕತ್ಲಿದ್ದಲ್ಲಿ ಬೆಳಕಿರೋದಿಲ್ಲ. ಆದ್ರೆ ಎರಡು ಒಟ್ಟಾಗಿದ್ದಾವೆ ಅಂತಾರೆ ಇವರು. ಅಪರಿಮಿತದ ಕತ್ತಲೆ ವಿಪರೀತದ ಬೆಳಕು. ಅದು ಅರ್ಥ ಆಗ್ಬಿಟ್ರೆ ನಿಮ್ಗೆಲ್ಲರಿಗೂ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಏನಂಗಂದ್ರೆ ಈ ದೇಹ ಇದೆಯಲ್ಲ, ಇದು ಅಪರಿಮಿತದ ಕತ್ತಲೆ. ಈ ದೇಹದ ಕಣಕಣವೂ ಇದೆಯಲ್ಲ, ಇದಕ್ ಬೆಳಕಿಲ್ಲ, ದೇಹಕ್ಕೆ ಬೆಳಕಿಲ್ಲ. ಆದ್ರೆ ಇದ್ರೊಳಗೆ ಆತ್ಮ ಇದೆಯಲ್ಲ, ಅದು ವಿಪರೀತದ ಬೆಳಕು. ದೇಹ ಅಪರಿಮಿತದ ಕತ್ತಲೆ, ಆತ್ಮ ವಿಪರೀತದ ಬೆಳಕು. ಅವೆರಡನ್ನು ಕೂಡ್ಸಿಟ್ಟಿದ್ದಾನೆ ದೇವರು. ಒಂದಕ್ಕೆ ಒಂದು ಅಂಜದು. ಅಂದ್ರೆ ದೇಹ ತನ್ನ ಆಟ ನಡೆಸ್ಬೇಕು ಅಂತ ಹೇಳುತ್ತೆ. ಅದು ನಾನು ತಿನ್ಬೇಕು, ನಾನು ಉಣ್ಬೇಕು, ನಾನು ನೋಡ್ಬೇಕು, ಮಜಾ ಮಾಡ್ಬೇಕು ಅಂತ ದೇಹದ ಪ್ರಯತ್ನ. ಆತ್ಮ ಅನ್ನತ್ತೆ ಇಲ್ಲ, ನಾನು ಪ್ರಕಟ ಆಗ್ಬೇಕು, ನನ್ನ ಅಸ್ತಿತ್ವ ಹೊರಗೆ ಬರ್ಬೇಕು. ಅಲ್ಲಿ ಒಂದಕ್ಕೊಂದು ಅಂಜಲ್ಲ. ಆತ್ಮ ತನ್ನ ಕೆಲಸ ಮಾಡಕ್ ಪ್ರಯತ್ನ ಪಡುತ್ತೆ, ದೇಹ ತನ್ನ ಕೆಲಸ ಮಾಡ್ತಾ ಇದೆ. ಅದು ದೇಹ ಕೆಲಸ ಮಾಡ್ತಿರೋದು ಆತ್ಮದ ಶಕ್ತಿಯನ್ನು ಬಳಸ್ಕೊಂಡೆ. ಒಂದಕ್ಕೊಂದು ಅಂಜದು. ಇದೇನು ಚೋದ್ಯವೋ ಹೇಳ? ಚೋದ್ಯ ಅಂದ್ರೆ ಆಶ್ಚರ್ಯ. ಇದೇನಪ್ಪ ಆಶ್ಚರ್ಯ? ಕೊನೆಗೊಂದು ಉಪಮೆ ಕೊಡ್ತಾರ ಅವರು. ಆನೆಯೂ ಸಿಂಹವು ಒಂದಾಗಿ ಉಂಬದ ಕಂಡು ಬೆರಗಾದ ಪ್ರವೇಶ. ಆನೆ ಪಕ್ಕ ಸಸ್ಯಾಹಾರಿ ಮತ್ತು ಅತ್ಯಂತ ಬಲಶಾಲಿ ಪ್ರಾಣಿ, ದೊಡ್ಡ ಪ್ರಾಣಿ. ಸಿಂಹಕ್ಕಿಂತ ದೊಡ್ಡದು. ಸಿಂಹದ 2 ಪಟ್ಟು ಇರುತ್ತೆ ಅದು. ಮತ್ತೆ ಆನೆ ವೈರಿ ಸಿಂಹಕ್ಕೆ, ವೈರಿ. ಅವೆರಡು ಪರಸ್ಪರ ವೈರತ್ವ, ಆಜನ್ಮಾಡು ವೈರಿಗಳು, ಜಾತರ ಶತ್ರುಗಳು. ಆದ್ರೆ ಇಲ್ಲಿ ಅವೆರಡು ಒಟ್ಟಾಗಿದ್ದಾವೆ ಅಂತ ಹೇಳ್ತಾರೆ. ಆನೆ ಅಂದ್ರೆ ದೇಹ, ಸಿಂಹ ಅಂದ್ರೆ ಆತ್ಮ. ಆದ್ರೆ ಇಲ್ಲಿ ದೇಹದ ಆತ್ಮ ವಿಷಯದಲ್ಲಿ ಏನಾಗಿದೆ ಅಂದ್ರೆ ಆನೆಯೂ ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದ ಗಣೇಶ. ಬೆರಗಾದ ಅಂದ್ರೆ ಆಶ್ಚರ್ಯಪಟ್ಟೆ ನಾನು. ಇವೆರಡು ಒಟ್ಟಾಗಿದ್ದಾವಲ್ಲ, ಒಂದಾಗಿ ಉಂಬುದ ಕಂಡು ಬೆರಗಾದಿ ಗುಹೇಶ್ವರ. ಆಶ್ಚರ್ಯ ಆಗ್ತಾ ಇದೆ ನನಗೆ. ಈ ನಮ್ಮ ವೈದ್ಯ ಸಂಗಣ್ಣ, ಈ ನಮ್ಮ ಚಿಕಿತ್ಸಾಲಯಕ್ಕೆ ಹೆಸರಿಟ್ಟಿರುವಲ್ಲ, ಆ ಸಂಗಣ್ಣ ಕೂಡ ಒಂದು ಅದ್ಭುತವಾದ ಪ್ರಶ್ನೆ ಇರ್ತಾನೆ. ಅಷ್ಟೋತ್ತರ ಶತವ್ಯಾಧಿಗಳ ಧರಿಸಿಕೊಂಡಿಪ್ಪುದು ಆತ್ಮನೋ ಘಟನೋ
ಅಂದ್ರೆ ಘಟಾನು ದೇಹ ಆತ್ಮ. ಅಷ್ಟೋತ್ತರ ಶತವ್ಯಾಧಿಗಳ 108 ಕಾಯಿಲೆಗಳು ಬರ್ತಾವಲ್ಲ ಮನುಷ್ಯನಿಗೆ, ಇವುಗಳನ್ನು ಧರಿಸಿಕೊಂಡಿತ್ತು ಇವು ಬರೋದು ಆತ್ಮಕ್ಕೂ ಘಟಕ್ಕೂ ಅಂತ ಕೇಳ್ತಾನೆ. ಆತ್ಮನೆಂದರೆ ಸಾಯದ ಚಿತ್ತ, ಅದಕ್ಕೆ ಸಾವಿಲ್ಲ ಆತ್ಮಕ್ಕೆ. ಅದು ಅತ್ಯಂತ ಶಕ್ತಿಶಾಲಿ. ದೇಹ ಆತ್ಮವಿಲ್ಲದೆ ಅರಿಯದು, ದೇಹಕ್ಕೆ ಆತ್ಮ ಇಲ್ಲದೆ ಗೊತ್ತೇ ಆಗಲ್ಲ. ಹೆಣ, ಈ ಹೆಣಕ್ಕೆ ಏನಾದ್ರು ಕಾಯಿಲೆ ಬಂದಿರೋದು ಕೇಳಿಲ್ಲ? ಇಲ್ಲ. ಹೆಣಕ್ ದುಃಖ ಆಗಲ್ಲ, ಹೆಣಕ್ ಸುಖನೂ ಇಲ್ಲ. ಯಾಕೆ? ಆತ್ಮ ಹೊರಟೋಗ್ಬಿಟ್ಟಿದೆ. ಅಂದ್ರೆ ನೀವು ಒಂದು ಬಿಟ್ಟು ಒಂದಕ್ಕೆ ಔಷಧಿ ಕೊಡ್ತೀರಲ್ಲ ಅಂತ ನಾನು. ಬರೀ ದೇಹಕ್ಕೆ ಔಷಧಿ ನಿಂದಿಸ್ತಿದ್ದೀರ, ಆತ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ. 12ನೇ ಶತಮಾನದಲ್ಲಿ ಈ ಸಮಸ್ಯೆ ಇತ್ತು. ಅಂದ್ರೆ ಈಗಿನ ವೈದ್ಯಕೀಯ ಪದ್ಧತಿಗಳು ಅದನ್ನೇ ಮಾಡ್ತಾ ಇರೋದು, ಆತ್ಮದ ಬಗ್ಗೆ ಮಾತಾಡಲ್ಲ. ಆತ್ಮದ ಬಗ್ಗೆ ಬಿಡಿ, ಆಕಾಶದ ಬಗ್ಗೆನೂ ಮಾತಾಡಲ್ಲ. ಆದ್ರಿಂದ ನೀವು ರೋಗನ ಕಳ್ಕೊಳಕ್ ಆಗಲ್ಲ ಅಂತ ಹಿಂಗ್ ಒಂದನ್ ಬಿಟ್ಟು ಒಂದಕ್ಕೆ ಚಿಕಿತ್ಸೆ ಕೊಟ್ರೆ ನೀವು ರೋಗನ ಕಳ್ಕೊಳಕ್ ಆಗಲ್ಲ. ಎರಡನ್ನೂ ಕೂಡಿಸಿ ನಾನು ಅದಕ್ಕೊಂದು ಔಷಧಿ ಕೊಡ್ತೀನಿ ಅಂತ ಹೇಳಿ ಮುಂದೆ ವಚನ ಮುಂದುವರಿಯುತ್ತೆ. ಅದು ಇವಾಗ ಪ್ರಸ್ತುತ. ಒಟ್ಟಾರೆ ಆತ್ಮ ಮತ್ತು ದೇಹ ಎರಡು ಒಟ್ಟಾಗಿ ಬದುಕ್ತಾ ಈ ಜಗತ್ತಿನ ಸುಖ ದುಃಖಗಳನ್ನು ಉಂಟಾ ಇದೆ. ಅದರಿಂದ ಪಾರಾಗದೆ ಅದನ್ನು ಎರಡನ್ನು ಮೀರಿ ನಿಂತು ಆನಂದ ಸಾಗರದಲ್ಲಿ ಓಡಾಡೋದೇ ಆಧ್ಯಾತ್ಮಿಕ ಆರೋಗ್ಯ. ಅದು ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕೇಳಿದ್ರೆ ಇಷ್ಟೊತ್ತು ಆಧ್ಯಾತ್ಮಿಕ ಆರೋಗ್ಯದ ಕುರಿತಂಗ ಅನೇಕ ವಿಚಾರಗಳನ್ನ ಸ್ವಾಮೀಜಿಯವರು ನಮ್ಗೆ ತಿಳಿಸಿದ್ರು. ನಾವು 31ನೇ ಸಂಚಿಕೆಯ ಪ್ರಶ್ನೆಗೆ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ಇವತ್ತು ತಿಳಿದುಕೊಳ್ಳೋಣ. ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ಳೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳಿದ್ರಿ, ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ದೇಹ ಮತ್ತು ಆತ್ಮಗಳ ಸಂಬಂಧವನ್ನು ಕುರಿತು ಅಲ್ಲಮ ಪ್ರಭುಗಳು ಹೇಳಿದ ವಚನವನ್ನು ಬರೆಯಿರಿ. ಪ್ರಶ್ನೆ ಇನ್ನೊಮ್ಮೆ, ದೇಹ ಮತ್ತು ಆತ್ಮಗಳ ಸಂಬಂಧವನ್ನು ಕುರಿತು ಅಲ್ಲಮ ಪ್ರಭುಗಳು ಹೇಳಿದ ವಚನವನ್ನು ಬರೆಯಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 807-397-9683. 31ನೇ ಸಂಚಿಕೆಯ ಪ್ರಶ್ನೆ, ಸಮಗ್ರ ಆರೋಗ್ಯದ 4 ಘಟಕಗಳು ಯಾವುವು? ಉತ್ತರ: ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಸಂಜಯ್ ಅಡವೆಪ್ಪ ತಳವಾರ್, ಮಾತಂಗಿ ಗಲ್ಲಿ ಪೋಸ್ಟ್, ಬೆಳಗಾವಿ ಜಿಲ್ಲೆ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಹೊನ್ನಶ್ರೀ ಮಂಗಳಗುಡ್ಡ, ಕಮತಗಿ, ಹೊನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಗಂಗವ್ವ ಹರಿಜನ್, ಇಸ್ಲಾಂಪುರ ಪೋಸ್ಟ್, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೆಳಗಡೆ 32ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನಿ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುವವರು ಶ್ರೀ ಮಡಿವಾಳಪ್ಪ ಸಿದ್ದಪ್ಪ ನಂದಣ್ಣವರ್, ನಿವೃತ್ತ ವ್ಯವಸ್ಥಾಪಕರು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು,
ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.